ಬ್ಯಾಗ್ ಅಲ್ಲಿ ಏನಿದೆ ಅಂತದ್ದು? ಅದ್ರಲ್ಲಿ ನನ್ ಬಟ್ಟೆ ಇದೆ. ಒಂದ್ಸಲ ನೋಡ್ತೀನಿ. ಮಿಸ್ ಆಗಿರೋ ಹಣ ಎಲ್ಲ ಈ ಬ್ಯಾಗಲ್ ಸೇಫ್ ಆಗಿದೆ ನೋಡಿ. ನಾನ್ ಕಳ್ತನ ಮಾಡಿ ಚಾರು ಬ್ಯಾಗಲ್ಲಿ ಇಟ್ಟಿದ್ದೀನಾ? ಏನೇ ಚಾರು, ಈ ದುಡ್ಡು ಒಡವೆ ನಿನ್ ಬ್ಯಾಗಲ್ಲಿ ಹೇಗೆ ಬಂತು? ಹೇಳು. ಇದ್ ನಿನ್ ಕೆಲ್ಸನಾ? ನೀನ ಕಳ್ತನ ಮಾಡಿದ್ದು? ಚಿಕ್ಕಮ್ಮ, ನಾನ್ ಕಳ್ತನ ಮಾಡುದು ಅಂದ್ರೆ ಏನು? ಅದು ನನ್ ಬಟ್ಟೆ. ನಾವು ನೋಡ್ತಾ ಇರೋರು ನಮ್ಗೇನ್ ಕಣ್ಣಿಲ್ವಾ? ಅಯ್ಯೋ ಹೌದಾ, ಅದ್ರಲ್ಲಿ ನಿಜವಾಗ್ಲೂ ದುಡ್ಡು ಒಡವೆ ಎಲ್ಲ ಇದೆಯಾ? ಇದೆ, ಹೇಗ್ ಬಂತು ಅಂತ ಹೇಳು ಚಾರು. ನನ್ಗೆ ಕಾಣಿಸಲ್ಲ ಅಲ್ವಾ? ಅದ್ರಲ್ಲಿ ಬಟ್ಟೆ ಇದೆಯೋ ದುಡ್ಡು ಇದೆಯೋ ನನಗೆ ಹೇಗ್ ಗೊತ್ತಾಗುತ್ತೆ ಹೇಳಿ? ಹೋ, ನೋಟ್ಗೂ ಹಣಕ್ಕೂ ನಿನಗೆ ವ್ಯತ್ಯಾಸ ಗೊತ್ತಿಲ್ಲ ಹಾಗಾದ್ರೆ. ಹಾ, ನನಗೆ ಇವಾಗ ಅರ್ಥ ಆಗ್ತಿದೆ. ಇಷ್ಟೊತ್ತು ಆದ್ಯಾ ನಾನೇ ಕದ್ದು ನಿನ್ ಬ್ಯಾಗ್ ಅಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದ್ಲಲ್ವಾ, ಅದೇ ನಿಜ. ಪಾಪ ನಿಂಗ್ ಗೊತ್ತಿಲ್ದೆ ಅದನ್ನ ಬಟ್ಟೆ ಅನ್ಕೊಂಡು ಅಲ್ಲೋಡು ಆ ಬ್ಯಾಗ್ ತಗೊಂಡು ಹೊರಟೋಗಿದ್ಯಾ. ಆದ್ಯಾ, ನಿನ್ ಪ್ಲಾನ್ ಸೂಪರ್ ಅಮ್ಮ, ತುಂಬಾ ಚೆನ್ನಾಗಿದೆ. ಅಣ್ಣ, ಅತ್ಗೆ ಕೇಳಿಸ್ಕೊಂಡ್ರಾ? ಸೀನು ನೋಡಿದ್ಯಾ? ಏನ್ರಿ ಕೇಳಿಸ್ಕೊಂಡ್ರಾ? ಈ ರೀತಿ ಅಪರಾಧ ಚಾರು ಮೇಲೆ ಹಾಕಿ ಮನೆಯಿಂದ ಆಚೆ ತಳ್ಳಬೇಕು ಅನ್ಕೊಂಡಿದ್ಯಾ? ಚಿಕ್ಕತೆ, ಇಷ್ಟೆಲ್ಲ ಆದ್ರೂ ಕೂಡ ಆದ್ಯನ್ ಮೇಲೆ ತಪ್ಪು ಹೊರಿಸ್ತಾ ಇದೀರಲ್ಲ. ದೇವಸ್ಥಾನಕ್ಕೆ ಹೋಗೋದಕ್ಕೆ ಚಾರು ಬಟ್ಟೆ ತಗೊಂಡು ಯಾಕೆ ಹೋಗ್ಬೇಕು? ಕಣ್ಣಿಲ್ಲ ಅಲ್ವಾ ಸೀನು? ಬ್ಯಾಗಲ್ಲಿ ಏನಿದೆ ಅಂತ ಅವಳಿಗೇನ್ ಗೊತ್ತಾಗತ್ತೆ? ಕಣ್ಣು ಇಲ್ದೇ ಇರೋಳ್ಗೆ ದುಡ್ಡು ಒಡವೆ ಇಟ್ಕೊಂಡು ಏನು ಉಪಯೋಗ ಹೇಳು? ನೀನೇ ಇಲ್ದೇದ್ಮೇಲೆ ಇನ್ನ ದುಡ್ಡು ಒಡವೆ ಅವಳಿಗೆ ಯಾಕೆ ಹೇಳು? ಸೀನು ಇಂದ ಸಂಸಾರ ಮಾಡೋದಕ್ಕಾಗಲ್ಲ ಅಂತ ಚಾರು ಹತ್ರ ಹೇಳಿದ್ದು ನೀವೇ ಅಲ್ವಾ? ಅಂತ ಸೀನು ಜೊತೆ ಇನ್ನೇನ್ ಕೆಲ್ಸ ಇದೆ, ಇಲ್ಲಿಂದ ಹೋದ್ರೆ ಸಾಕು ಅಂತ ಹಣ ಒಡವೆ ಜೊತೆ ಓಡೋಗಕ್ ನೋಡಿದ್ಲಲ್ಲ. ಅಯ್ಯೋ ಆದ್ಯಾ, ತಪ್ಪು ತಪ್ಪು ತಪ್ಪು. ದೇವ್ರೆ, ಅಯ್ಯೋ ಆದ್ಯಾ, ನೀನ್ ಹಂಗ್ ಮಾತಾಡಿದ್ರೆ ನಿನ್ ಕಣ್ಣು ನಲ್ಗೆ ಹೋಗುತ್ತೆ ಅಷ್ಟೇ. ಮೊದ್ಲು ತಪ್ಪಾಯ್ತು ಅಂತ ಬೇಡ್ಕೋ. ಸೀನು ಒಬ್ಬ ಗಂಡನಾಗಿ ಪ್ರಯೋಜನ ಇಲ್ಲ ಅಂತ ನಾನ್ ದುಡ್ಡು ಒಡವೆನ ತಗೊಂಡ್ ಓಡ್ ಹೋಗೋದು ಅಂದ್ರೆ ಏನು? ಒಬ್ಬ ಸಾಧಾರಣ ಹುಡುಗಿಯಾಗಿ ಇಷ್ಟೆಲ್ಲ ಅವಮಾನ ತಡ್ಕೋಬೇಕಾ? ಅದು ಕಣ್ಣಿಲ್ದ ಇರೋ ನನ್ನಂತವಳು. ಬಾಯ್ ಮುಚ್ಚು. ಸಾಕ್ ನಾಟಕ ಮಾಡಿದ್ದು. ಕಣ್ ಕಾಣಿಸಲ್ಲ ಅಂತ ಎಷ್ಟು ಸುಳ್ಳು ಹೇಳ್ತೀಯಾ? ಎಲ್ಲಾರ ಮುಂದೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾದ್ಮೇಲೂ ಇನ್ನು ನಾಟಕ ಏನು? ನನಗ್ ಕಣ್ ಕಾಣಿಸುತ್ತೆ ಅಂತ ನೀನ್ ಹೇಳಿದ್ರೆ ಸಾಲಲ್ಲ ಆದ್ಯಾ. ನನಗ್ ಕಣ್ಣಿದೆ ಅಂತ ಎಲ್ಲರನ್ನೂ ನಂಬಿಸೋದಕ್ಕೆ ನೀನ್ ಎಷ್ಟ್ ಸಲ ಪ್ರಯತ್ನ ಪಟ್ಟಿಲ್ಲ ಹೇಳು? ಒಂದ್ಸಲ ಆದ್ರೂ ಪ್ರೂವ್ ಆಗಿದ್ಯಾ? ಪ್ರತಿ ಸಲ ತಪ್ಪಿಸ್ಕೊಂಡೆ ಆದ್ರೆ ಇವಾಗ ಮಾತ್ರ ನಾನು ಖಂಡಿತವಾಗ್ಲೂ ಪ್ರೂವ್ ಮಾಡ್ತೀನಿ. ಪ್ಲೀಸ್ ಆದ್ಯಾ, ಕಣ್ಣಿಲ್ದೇ ಇರೋ ಹುಡುಗಿ ಹತ್ರ ಹೀಗೆಲ್ಲ ಮಾತಾಡ್ಬಾರ್ದು. ಅಮ್ಮ, ಮೊದ್ಲಿಂದನೂ ನೀನ್ ಹೀಗೇನೆ.
ನಾನು ಈ ಮನೆಗೆ ಬಂದಿರೋದು ನಿನಗೆ ಇಷ್ಟನೇ ಇಲ್ಲ. ನಾನು ಈ ಮನೆಯವ್ರ ಜೊತೆ ಇರೋದೇ ನಿನಗಿಷ್ಟ ಇಲ್ಲ. ಚಾರು ಚಾರು ನನ್ ಮೇಲೆ ನಿಂಗೆ ಸ್ವಲ್ಪನೂ ಕರುಣೆನೇ ಇಲ್ಲ. ಅಷ್ಟಕ್ಕೂ ಹೀಗೆಲ್ಲ ಯಾಕೆ ಮಾಡ್ತಿದ್ಯಾ? ಹೇಯ್ ಸ್ಟಾಪ್ ಇಟ್. ನನ್ ಮುಂದೆ ನಿನ್ ಸ್ಮಾರ್ಟ್ನೆಸ್ ತೋರಿಸ್ಬೇಡ.